ಕಾಂಗ್ರೆಸ್ ಸರ್ಕಾರ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನು ನೆಲಸಮ ಮಾಡಿತ್ತು. ಕೇರಳ ಸರ್ಕಾರ ಸೇರಿದಂತೆ ಬಿಜೆಪಿ ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ವಿರುದ್ಧವಾಗಿ ನಿಗಿ ಕೆಂಡ ಕಾರಿತ್ತು. ಈ ವಿಚಾರದಲ್ಲಿ ಕೋಗಿಲು ಗ್ರಾಮದಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರ ಏನಿದೆಯಲ್ಲ, ಈಗ ಮನೆ ಕೊಡಿಸುವ ವಿಚಾರದಲ್ಲಿ ದಿನಕ್ಕೊಂದು ಈಗ ತಿರುವು ಪಡ್ಕೊಳ್ತಾ ಇದೆ. ಮನೆಗಳು ನೆಲಸಮವಾಗಿದ್ದಾವೆ, ಬೀದಿಗೆ ಸಾಕಷ್ಟು ಕುಟುಂಬಗಳು ಈಗ ಬಿದ್ದಿದ್ದಾವೆ. 26 ಕುಟುಂಬಕ್ಕೆ ಈಗೇನು ಮನೆಗಳನ್ನ ಹಂಚಿದ್ರಲ್ಲ, ಅದು ಕೂಡ ಈಗ ರಿಜೆಕ್ಟ್ ಆಗಿದ್ದಾವೆ. ಮನೆ ಸಿಗುವ ಭರವಸೆಯಲ್ಲಿ ಇದ್ದಂತಹ ಸಾಕಷ್ಟು ಜನ ಈಗ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮನೆಗಳ ಅರ್ಜಿ ರಿಜೆಕ್ಟ್ ಆಗಿರುವ ಹಿನ್ನೆಲೆ ಕೋಗಿಲು ನಿವಾಸಿಗಳು ಆತಂಕಕ್ಕೊಳಗಾಗಿದ್ದಾರೆ. ಒಂದು ಕಡೆ ಅಲ್ಲಿ ಬಾಂಗ್ಲಾ ಅಕ್ರಮ ನಿವಾಸಿಗಳು ಬಂದಿದ್ದಾರೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು. ಮತ್ತು ನಿಜವಾದಂತಹ ಅಲ್ಲಿ ಮೂಲ ನಿವಾಸಿಗಳು ಯಾರಿದ್ದಾರೆ ಅವರು ಒಂದು ಕಡೆ ಅರ್ಜಿಯನ್ನು ಕೂಡ ಈಗ ಸಲ್ಲಿಕೆಯನ್ನು ಮಾಡಿದ್ದಾರೆ. ಮತ್ತು ಈಗ ಅವರಿಗೆಲ್ಲ ಫ್ಲ್ಯಾಟು ರೆಡಿಯಾಗಿದೆ, ಬೇರೆ ಭಾಗದಲ್ಲಿ ಫ್ಲ್ಯಾಟ್ ರೆಡಿಯಾಗಿದೆ. ಆದರೆ ಒಂದು ಕಡೆ 26 ಜನರಿಗೆ ಮನೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು, ರಿಜೆಕ್ಟ್ ಆಗಿದೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಈ 26 ಕುಟುಂಬಗಳಿಗೆ ಹಂಚಿದ ಮನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜಟಾಪಟಿ ಕೂಡ ನಡೀತಾ ಇದೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವರ್ಷಿತಾ ಕೋಗಿಲು ನಿವಾಸಿಗಳೊಂದಿಗೆ ಮಾತಾಡಿದ್ದಾರೆ. ಹಾಗಾದರೆ ಆ ನಿವಾಸಿಗಳು ನಮ್ಮ ಪ್ರತಿನಿಧಿ ಜೊತೆ ಏನೇನು ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಇತ್ತೀಚೆಗಷ್ಟೇ ಕೋಗಿಲು ಕ್ರಾಸ್ನಲ್ಲಿ ನಿರಾಶ್ರಿತರ ಮನೆಗಳನ್ನ ಒಡೆದಾಕಿರುವಂಥದ್ದು ಗೊತ್ತಾ ಇದೆ. ಅದರಲ್ಲೂ ಕೂಡ ಮನೆಗಳನ್ನ ಒಡೆದಾಕಾದಾದ್ಮೇಲೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಮನೆಗಳನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮನೆಗಳು ಸ್ಯಾಂಕ್ಷನ್ ಆಗಿರತ್ತೆ. ಆದರೆ ಇದೀಗ ಅಷ್ಟು ಮನೆಗಳ ಸ್ಯಾಂಕ್ಷನ್ ಕೂಡ ರಿಜೆಕ್ಟ್ ಆಗಿರುವಂಥದ್ದು. ಸದ್ಯ ನಾನೀಗ ಕೋಗಿಲು ಕ್ರಾಸ್ನ ನಿವಾಸಿಗಳ ಮನೆ ಹತ್ರ ಇದ್ದೀನಿ. ಯಾಕಂದ್ರೆ ಇದು ಒಡೆದಾಕ್ತಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿಗೆ ತಲುಪಿತ್ತು. ಇದೇ ರೀತಿ ಇಟ್ಕೆಗಳು ಜೋಪುಡಿಗಳನ್ನ ಕಟ್ಕೊಂಡು ಇಲ್ಲಿಯ ನಿವಾಸಿಗಳು ಏನು ಜೀವನವನ್ನ ಕಳೀತಾ ಇದ್ರು. ಈಗಲೂ ಕೂಡ ಇದೇ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹೊಲದ ಮೂಲಗಳು ಹೇಳ್ತಾ ಇದ್ವು, ಸಾಕಷ್ಟು ಜನ ವೆಕೇಟ್ ಆಗಿದ್ದಾರೆ, ಇಲ್ಲಿ ಜನಗಳು ಇಲ್ಲ ಅನ್ನುವಂತಹ ಮಾತುಗಳನ್ನ ಸಾಕಷ್ಟು ಜನ ಆಡ್ತಾ ಇದ್ರು. ಆದ್ರೆ ಇದು ಅಕ್ಷರಶಃ ಸುಳ್ಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ, ಎಷ್ಟು ಜನ ಇದ್ರು ಅಷ್ಟೇ ಜನ ನಿವಾಸಿಗಳು ಇನ್ನೂ ಕೂಡ ವಾಸ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿದ್ದಂತಹ ಮನೆಗಳಿಗೆ ಜೋಪುಡಿಗಳನ್ನ ಕಟ್ಕೊಂಡು ಜೀವನವನ್ನ ಕಳೀತಾ ಇರುವಂತದ್ದು. ಒಂದಷ್ಟು ಜನ ಇಲ್ಲಿದ್ದಾರೆ, ಇನ್ನೂ ಕೂಡ ಮನೆಗಳನ್ನ ಅರಸಿ. ರಾಜೀವ್ ಗಾಂಧಿ ನಿಗಮದ ಅಡಿಯಲ್ಲಿ ನಮ್ಗೊಂದಷ್ಟು ಮೆಸೇಜ್ಗಳು ಬಂದಿತ್ತು. ಆ ಮೆಸೇಜ್ಗಳನ್ನ ಆಧಾರವಾಗಿ ಇಟ್ಕೊಂಡೇ ನಾವು ಇನ್ನೂ ಕೂಡ ಇಲ್ಲಿದ್ದೀವಿ ಅನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿಯ ನಿವಾಸಿಗಳು ಹೇಳ್ತಾ ಇದ್ದಾರೆ. ಸದ್ಯ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಮನೆಗಳನ್ನ ಒಡೆದಾಕ್ತಂತಹ ಸಂದರ್ಭದಲ್ಲಿ ಮನೆಗಳನ್ನ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ರು. ಒಂದಷ್ಟು ಅರ್ಜಿಗಳು ಕೂಡ ರಿಜೆಕ್ಟ್ ಆಗಿದೆ. ಇದೀಗ 26 ಮನೆಗಳ ಅರ್ಜಿಗಳು ರಿಜೆಕ್ಟ್ ಆಗಿದೆ. ಏನ್ ಹೇಳ್ತೀರಾ? ನಿಮ್ಗೂ ಕೂಡ ಮೆಸೇಜ್ ಬಂದಿದೆ? ಮೆಸೇಜ್ ಎಲ್ಲ ಬಂದಿದೆ ಮೇಡಮ್. ನೋಡಿ, ನಂಗೆ ಮೆಸೇಜ್ ಎಲ್ಲ ಬಂದಿದೆ. ನಮ್ಮ ಯಜಮಾನ್ರ ಹೆಸರು ಮೇಲೆ ಬಂತು. ಆಮೇಲೆ ಬಂದ್ಬಿಟ್ಟು 20 ವೆರಿಫಿಕೇಶನ್ ಎಲ್ಲ ಪೊಲೀಸವರೆಲ್ಲ ಬಂದಿದ್ರು. ಈ ಥರ 26 ಮನೆಗೆ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ನಾನು ಒಬ್ಳು, 26 ಮನೆಯಲ್ಲಿ ನಾನು ಒಬ್ಳು. ಅದರಲ್ಲಿನೂ ಇವಾಗ ಅದನ್ನು ರಿಜೆಕ್ಟ್ ಮಾಡೋರು ಅಂತ ನಾನು ಏನು ಹೇಳಿ ಮೇಡಮ್. ಇವಾಗ OTP ಎಲ್ಲ ಬಂದಿದೆ, ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀವಿ. ಎಲ್ಲ ಕೊಟ್ಬಿಟ್ಟು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID ಎಲ್ಲ ಕೊಟ್ಟಿದ್ದೀವಿ. ಅದ್ರ ಪ್ರಕಾರನೂ ಅವ್ರು ರಿಜೆಕ್ಟ್ ಮಾಡಿನ ಅಂದ್ರೆ ನಾವು ಎಲ್ಲಿ ಹೋಗ್ಲಿ? ಓಕೆ ಮ್ಯಾಮ್, ಈಗ ಇನ್ನೊಂದು ಕಡೆಯಾಗಿ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳನ್ನ ತಗೋಬೇಕು ಅಂತ ಅಂದ್ರೆ ಅರ್ಜಿಯನ್ನ ಫಸ್ಟ್ ಒಂದು ಅರ್ಜಿ ಹಾಕಬೇಕು, ಅದಕ್ಕೆ ಇಂತಿಷ್ಟು ಅಂತ ಒಂದು 50,000 ಹಣವನ್ನ ಫಸ್ಟ್ ಪೇ ಮಾಡಬೇಕು. ಇದೆಲ್ಲಾ ಪ್ರೊಸೀಜರ್ ಇದೆ. ಇದು ಯಾವುದನ್ನೂ ಕೂಡ ಇಲ್ಲಿಯ ನಿವಾಸಿಗಳು ಮಾಡ್ತಾ ಇಲ್ಲ ಅನ್ನುವಂಥದ್ದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ ಬಂದ್ಬಿಟ್ಟು ಹಜ್ಭವನ ಕರೆದ್ರು, ಇಲ್ಲಿ ಅಪ್ಲಿಕೇಶನ್ ಹಾಕ್ತಿವಿ ಅಂತ ಬ್ಯಾಟನ್ಪುರನಲ್ಲಿ ಕರೆದ್ರು. ಅಲ್ಲಿಂದ ಹಜ್ಭವನ ಕಳಿಸ್ರು. ನಮ್ಗೆ ಅಪ್ಲಿಕೇಶನ್ ತಗೊಂಡ್ರು. ನಮ್ಗೆ ಹೇಳಿಲ್ಲ 50,000 ಕಟ್ಟಿ ಅಂತ. 50,000 ಕಟ್ಟಿ ಅಂದ್ರೆ ಸಾಲ ಬಡ್ಡಿ ತಗೊಂಡ್ಬಿಟ್ಟು ನಾವು ಕಟ್ತಾ ಇದ್ವಿ. ನಮ್ಗೆ ಮಾಹಿತಿ ಕೊಟ್ಟಿಲ್ವಲ್ಲ ಅವರು. ನಮ್ಮ ಮಾಹಿತಿ ಕೊಟ್ಟಿದ್ರೆ ನಾವು ಕೊಡ್ತಾ ಇದ್ವಿ. ಇಷ್ಟೇ ಕಷ್ಟಪಡ್ತಿದ್ವಿ. ಸಾಲ ಬಡ್ಡಿ ಏನು ನಾವು ಮಾಡ್ಕೊಂಡು ಕೊಡ್ತಾ ಇದ್ವಿ. ಸಾಲ ಮಾಡ್ಬಿಟ್ಟೆ ನಮ್ಮ ಮನೆ ಎಲ್ಲ ಕಟ್ಟಿದ್ದು. ಇನ್ನು ಸ್ವಲ್ಪ ಸಾಲ ಮಾಡ್ಕೊಂಡು ಏನೋ ನಮ್ಮ ಜೀವನ ಹೋಗ್ಲಿ ಅನ್ನೋ ಮಾಡ್ತಾ ಇದ್ವಿ ನಾವು. ಅಂದ್ರೆ ಪಾಪ ಇಲ್ಲಿಯ ನಿವಾಸಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇರೋದು. ಇನ್ನೂ ಒಂದಷ್ಟು ಜನ ಇಲ್ಲೇ ಇದ್ದಾರೆ. ಏನು ಹೇಳೋದು ಮೇಡಮ್, ನಾವು ನೋಡಿ ಬಿಸಿಲಲ್ಲಿ ಕುಂತ್ಕೊಂಡಿದೀವಿ. ಅಲ್ಲಿ ಹೋದ್ರೆ ಜೀವನ, ಇಲ್ಲಂದ್ರೆ ಇಲ್ಲ. ಬರ್ತೀವಿ ಕೊಡ್ತೀವಿ ಅಂತ ಇದಾರೆ. ಇಲ್ಲ, ಮುಂಚೆ ಹಳ್ಳ ಇತ್ತು, ಹಳ್ಳದಲ್ಲಿ ಬಂದು ನಾವು ಮನೆ ಕಟ್ಕೊಂಡಿದೀವಿ. ಅವಾಗ್ಲಾದ್ರೆ ಬಂದು ನಿಲ್ಸಬೇಕಾಗಿತ್ತಲ್ಲ ಮೇಡಮ್. ನಾವ್ ಇನ್ನ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಓದ್ಸೋದು ಎಲ್ಲ ಬಿಟ್ಬಿಟ್ಟು ನಾವು ಮಕ್ಕಳನ್ನೆಲ್ಲ ಕೆಲ್ಸಕ್ಕೆ ಹಾಕ್ತಾ ಇದೀವಿ. ನಾವ್ ಎಷ್ಟು ವನವಾಸ ಪಡ್ತಾ ಇದೀವಿ. ಬಂದು ನಾವು ಒಂದು ಮಾತಾಡ್ತಿರ್ತೀವಿ, ಟಿವಿಲೇ ಅವ್ರು ಇನ್ನೂ ಒಂದು ಹೇಳ್ತಾ ಇದಾರೆ. ಎಷ್ಟು ದಿವಸ ಅಂತ ನಾವ್ ಹಿಂಗೆ ಇರಕ್ಕಾಗುತ್ತೆ ಹೇಳಿ ಮೇಡಮ್? ನಾವು ಕಷ್ಟ, ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಕಷ್ಟ ಅಂತ ಏನ್ ಬಿಸಿಲು ನೋಡಿ ಮೇಡಮ್ ಹೆಂಗೈತೆ. ತಾಡ್ಪಲ್ಲೆಲ್ಲ ನೈಟ್ ಎಲ್ಲ ಇಲ್ಲಿ ಬರ್ತೈತೆ, ಹಾವುಗಳು ಬರ್ತೈತೆ, ಸಡ್ಡಲ್ಲೆಲ್ಲ ಹಂಗೆ ಇದ್ದೀವಿ ಮೇಡಮ್. ಹಂಗೆ ಜೀವನ ಮಾಡ್ಕೊಂಡಿದ್ವಿ. ಇವತ್ತು ನಾಳೆ ಅಂದ್ಬಿಟ್ಟು 2 ತಿಂಗಳು ಆಗೋಯ್ತು. ಇನ್ನ ಎಷ್ಟು ದಿವಸ ಅಂತ ಹಿಂಗಿರ್ಬೇಕು ಮೇಡಮ್? ನಾವು ಖಾಲಿ ಹೋಗ್ತೀವಿ, ಇಲ್ಲ ಅಂತಿಲ್ಲ. ನಮ್ಗೆ ಎಲ್ಲಾದ್ರೂ ಬೇರೆ ಕಡೆ ಕೊಟ್ರೆ ನಾವು ಹೊಂಟೋಗಿ ಬಿಡ್ತೀವಿ ನಾವು.
ಒಟ್ಟಾರೆಯಾಗಿ ಇಲ್ಲಿಯ ನಿವಾಸಿಗಳು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗತ್ತೆ ಇಲ್ಲಿಯ ನಿವಾಸಿಗಳಿಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಯಿಂದ ಮನೆಗಳು ಸಿಕ್ಕತ್ತಾ, ಅಥವಾ ಇದೀಗ ರಿಜೆಕ್ಟ್ ಆಗಿರುವಂತಹ ಒಂದಷ್ಟು 26 ಮನೆಗಳೇನಿದೆ ಆ 26 ಮನೆಗಳನ್ನ ಕೂಡ ಮತ್ತೇನಾದ್ರೂ ಪರಿಶೀಲನೆ ಮಾಡಿ ಅವರಿಗೂ ಕೂಡ ಮನೆಯನ್ನ ಒದಗಿಸಿಕೊಡುವಂತಹ ಕೆಲಸವನ್ನ ಮಾಡ್ತಾರಾ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವರ್ಷಿತಾ ದಾಕೇರಿ, ಪವರ್ ಟಿವಿ, ಬೆಂಗಳೂರು.